ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಇನ್ಸುಲಿನ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಇನ್ಸುಲಿನ್ ಅಂದ್ರೆ ಏನು, ಎಲ್ಲಿ ಉತ್ಪತ್ತಿ ಆಗುತ್ತೆ ಮತ್ತೆ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಹ್ಯೂಮನ್ ಬಾಡಿ, ಇದು ನಿಮ್ಮ ಬಾಯಿ, ಗಂಟಲು, ಇದರಿಂದ ಈಸೋಫೇಗಸ್ ಅಂತೀವಿ, ಅದರಿಂದ ಹೊಟ್ಟೆಯ ಕೆಳಭಾಗದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇರುತ್ತೆ. ಈ ಪ್ಯಾಂಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ. ಈ ಬೀಟಾ ಸೆಲ್ಸ್ ಇಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಇನ್ಸುಲಿನ್ ಏನಂತ ಗೊತ್ತಾಯ್ತು. ಈಗ ಇನ್ಸುಲಿನ್ ಯಾವಾಗ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲು ನಾವು ಊಟ ಮಾಡಿದಾಗ ಜೀರ್ಣಕ್ರಿಯೆಯಾಗಿ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ. ಆ ಗ್ಲೂಕೋಸ್ ಬ್ಲಡ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗ್ಲೂಕೋಸ್ ಬ್ಲಡ್ ಅಲ್ಲಿ ಜಾಸ್ತಿ ಆದಾಗ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಇನ್ಸುಲಿನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಬ್ಲಡ್ ಅಲ್ಲಿರೋ ಗ್ಲೂಕೋಸ್ನ ಸೆಲ್ಸ್ ಒಳಗೆ ಹೋಗೋಕೆ ಹೆಲ್ಪ್ ಮಾಡುತ್ತೆ ಮತ್ತು ಬ್ಲಡ್ ಗ್ಲೂಕೋಸ್ ಲೆವೆಲ್ನ ನಾರ್ಮಲ್ ಆಗಿ ಮೇಂಟೈನ್ ಮಾಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಡಯಾಬಿಟಿಸ್ ಅಲ್ಲಿ ಟೈಪ್ 1 ಡಯಾಬಿಟಿಸ್ ಮಿಲಿಟಸ್, ಟೈಪ್ 2 ಡಯಾಬಿಟಿಸ್ ಮಿಲಿಟಸ್ ಅಂತ ಕರಿತೀವಿ. ಟೈಪ್ 1 ಡಯಾಬಿಟಿಸ್ ಮಿಲಿಟಸ್ ಅಲ್ಲಿ ಏನಂತಂದ್ರೆ ಈ ಬೀಟಾ ಸೆಲ್ಸ್ ಇದೆಯಲ್ಲ ಪ್ಯಾಂಕ್ರಿಯಾಸ್ ಅಲ್ಲಿ, ಅದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರುತ್ತೆ. ಇನ್ಸುಲಿನ್ ಉತ್ಪತ್ತಿನೇ ಆಗ್ತಿರಲ್ಲ. ಅದನ್ನ ಟೈಪ್ 1 ಡಯಾಬಿಟಿಸ್ ಮಿಲಿಟಸ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಟೈಪ್ 2 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಮಿಲಿಟಸ್ ಅಲ್ಲಿ ಏನಾಗುತ್ತಂದ್ರೆ ಈ ಬೀಟಾ ಸೆಲ್ಸ್ ಇಂದ ಇನ್ಸುಲಿನ್ ಉತ್ಪತ್ತಿ ಆಗ್ತಿರುತ್ತೆ, ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ.